ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮೊನ್ನೆ ರಾಣೆಬೆನ್ನೂರಿಗೆ ಹೋಗಿದ್ದಾಗ ಈ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಸೊ ಹಾಗೆ ನಮ್ಮೂರ ಕಡೆ ಮಳೆ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ, ಆಮೇಲೆ ಸಿಕ್ಕಾಪಟ್ಟೆ ಗಾಳಿನೂ ಇತ್ತು. ಸೊ ಅದಕ್ಕಾಗಿಯೇ ಈ ವಿಡಿಯೋ ಇರಲಿ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ. ತಪ್ಪು ತಿಳ್ಕೊಳೋ ಅಂಥ ಸೀನ್ ಏನಲ್ಲ ಸ್ನೇಹಿತರೆ. ಹಾಗೆಯೇ ಸಿಕ್ಕಾಪಟ್ಟೆ ಕೋಲ್ಡ್ ವಾತಾವರಣ ಇದೆ ಅಂತ ಹೇಳಿಬಿಟ್ಟು, ಹಾಗೆಯೇ ಮಳೆಯೂ ತುಂಬ ಇದೆ ನಮ್ಮೂರ ಕಡೆ. ಕೆಲವು ಕಡೆ ಮಳೆ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ನಮ್ಮೂರ ಕಡೆ ಮಳೆ ಕಡಿಮೆ ಆಗಿಲ್ಲ, ಮಳೆ ಬರ್ತಾನೆ ಇದೆ ಅಂತ ಹೇಳಲಿಕ್ಕೆ ಈ ವಿಡಿಯೋನ ಮಾಡಿದ್ದು. ಹಾಗೆಯೇ ನನ್ನ ಒಂದು ಮಾರ್ನಿಂಗ್ ರುಟೀನ್ ಇರ್ಬೋದು, ಮತ್ತು ನನ್ನ ಮಗಳ ಲಂಚ್ ಬಾಕ್ಸ್ ಏನಿದೆ ಅನ್ನೋದ್ರ ಮೂಲಕ ಈ ವಿಡಿಯೋನ ಹೇಳ್ತಾ ಇದ್ದೀನಿ. ನೋಡಿ, ಇದು ಪುಂಡಿ ಸೊಪ್ಪಿನ ಪಲ್ಯ ಅಂತ ಹೇಳಿಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಕಡೆ ಮೋಸ್ಟಾಗಿ ಮಾಡ್ತಕ್ಕಂಥದ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಅಂದರೆ ಶೇಂಗಾಕಾಳು, ಹೆಸರು ಕಾಳು, ಅಲಸಂದಿ ಕಾಳು, ಕಡಲೆಕಾಳನ್ನು ನಾವು ಒಂದು 8ರಿಂದ 10 ತಾಸು ನೆನೆಸಿಡಬೇಕು. ನಾಳೆ ಮಾಡ್ತೀವಿ ಅಂದರೆ ಇವತ್ತಂತೆ ನೆನೆಲಿಕ್ಕೆ ಹಾಕಬೇಕು. ಓವರ್ನೈಟ್ ಎಲ್ಲ ನೆನೆಬೇಕು. ಬೇಳೆ ಮತ್ತು ಅಕ್ಕಿ ಕುಕ್ಕರಲ್ಲಿ ಬೇಯುತ್ತೆ ಅಲ್ವಾ, ಆವಾಗ ಈ ಕಾಳನ್ನು ಬೇಯಿಸುವಾಗ ಬೇಳೆ ಮತ್ತು ಅಕ್ಕಿಯನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಬೇಯಿಸ್ಲಿಕ್ಕೆ ಇಡಬೇಕು. ನಾವು ಜನ ಜಾಸ್ತಿ ಇದ್ದರೆ ಕಾಳನ್ನು ಜಾಸ್ತಿ ಹಾಕ್ಕೋಬೇಕು, ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೋಬೇಕು. ಸ್ವಲ್ಪ ಲಿಕ್ವಿಡ್ ಟೈಪ್ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಬೇಳೆ ಮತ್ತು ಅಕ್ಕಿ ಏನೋ ನೀರು ಜಾಸ್ತಿ ಹಿಡಿಯುತ್ತೆ ಕಾಳುಗಳು. ಹಾಗಾಗಿ ಅದು ತಣ್ಣಗಾಗ್ತಾ ಬಂದಾಗೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ನಾನು 5:30ಗೇ 5:10 ಆಗಿತ್ತು ಆವಾಗ ಎದ್ದಿದ್ದೀನಿ. ಇವಾಗ 6 ಗಂಟೆ ಆಯಿತು, ಇನ್ನೂ ದೇವ್ರು ಕ್ಲೀನ್ ಮಾಡಿಲ್ಲ. ಕಸ ಗುಡಿಸೋದು, ರಂಗೋಲಿ ಹಾಕೋದು, ಬಾಗಿಲು ಪೂಜೆ ಮಾಡೋದು ಇದೇ ಆಗೋಗುತ್ತೆ ಬೆಳಗ್ಗೆ. ಹಾಗೆಯೇ ಕಾಳು ಸಹ ಬೆಂದಾಗಿದ್ವು. ಇವಾಗ ಸೊಪ್ಪೆಲ್ಲ ಕಟ್ ಮಾಡ್ಕೋಬೇಕಲ್ವ. ಮೇನಾಗಿ ಬೇಕಾಗಿರ್ತಕ್ಕಂಥ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮತ್ತು ಪುಂಡಿ ಸೊಪ್ಪು, ಕೊತ್ತಂಬರಿ ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದೆ ನಿನ್ನೆ ನೈಟೇ. ಸೊ ಹಾಗಾಗಿ ಇವತ್ತು ಅದನ್ನೇನು ಮಾಡಿಬಿಟ್ಟು ಹೆಚ್ಚು ನೀಟಾಗಿ ಕಟ್ ಮಾಡಿಕೊಂಡು ನೀರಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಕಟ್ ಮಾಡಬೇಕು ಸ್ನೇಹಿತರೆ. ಕಟ್ ಮಾಡಿ ಇಟ್ಕೊಂಡು ಪಲ್ಯ ಎಲ್ಲ ಮಾಡಿಕೊಂಡು ಮಗಳಿಗೆ ರೊಟ್ಟಿ ಮಾಡಬೇಕು. ನೋಡಿ, ಇದೇ ಪುಂಡಿ ಸೊಪ್ಪು. ಯಾರೆಲ್ಲ ನೋಡಿಲ್ಲ ಪುಂಡಿ ಸೊಪ್ಪಿನ ಪರಿಚಯ ಇಲ್ದವರು, ನೋಡಿ ಇದೇ ಪುಂಡಿ ಸೊಪ್ಪಿನ ಪಲ್ಯ ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಕಲಿತ್ರೆ ಯಾವ ವಿದ್ಯೆನೂ ಕಷ್ಟ ಅಲ್ಲ ಸ್ನೇಹಿತರೆ, ಮಾಡಬೇಕು ಅಷ್ಟೇ. ನೋಡಿ, ಇಷ್ಟು ಥರದ ಕಾಳು ಬೇಕು, ಆಮೇಲೆ ಸೊಪ್ಪು ಬೇಕು. ಸೊಪ್ಪು ಹುಳ್ಚಿಮೊಕ್ಕ ಇದ್ರೆ ಚೆನ್ನಾಗಿರೋದು, ಬಟ್ ಅದು ಇರಲಿಲ್ಲ. ನೋಡಿ, ಇವಾಗ ಇಷ್ಟು ಸಣ್ಣಾಗಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಜಾಸ್ತಿ ಹೊತ್ತು ಇದನ್ನು ಪುಂಡಿ ಸೊಪ್ಪಿಂದು ಬಿಟ್ಟರೆ ಅದೊಂಥರ ಲೋಳೆ ಆಗುತ್ತೆ. ಸೊ ಹಾಗಾಗಿ ಹಾಗೇ ಕಟ್ ಮಾಡಿಬಿಟ್ಟು ಬೇಗ ಒಗ್ಗರಣೆ ಹಾಕಿಬಿಡಬೇಕು, ರುಚಿ ಚೆನ್ನಾಗಿರುತ್ತೆ. ಅದು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ನೋಡಿ, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಹಾಕ್ಕೊಂಡು ಈರುಳ್ಳಿ ಹಾಕೋ ಅವಶ್ಯಕತೆನೇ ಇಲ್ಲ. ಬೆಳ್ಳುಳ್ಳಿ ಕೊಟ್ಬಿಟ್ಟು ಒಗ್ಗರಣೆ ಹಾಕಿದರೆ ಆಯಿತು. ನೋಡಿ, ಒಂದು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳಗ್ಗೆ ಬೇಗ ಅವಸರ ಹೋಗ್ಬಿಡುತ್ತೆ. ಇನ್ನೂ ಫುಲ್ಲಾಗಿ ಇದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತೋರಿಸೋಣ. ಇವಾಗ ನೋಡಿ, ಅದನ್ನು ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಎಣ್ಣೆ ಕಾಯ್ಲಿಕ್ಕಿಟ್ಟು ರೊಟ್ಟಿ ಜಿಗಿಟ್ಟು ಸಹ ಹಾಕ್ಕೊಂಡಿದ್ದೆ. ನೋಡಿ, ಇದನ್ನು ಇಷ್ಟು ಅದಕ್ಕೇನು ಜಾಸ್ತಿ ಹಾಕೋ ಅವಶ್ಯಕತೆನೇ ಇಲ್ಲ. ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಇದನ್ನು ಹಾಕಿದರೆ ಮೆಣ್ಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿಕೊಂಡು ಕಾಳೆಲ್ಲ ಬೆಂದಿದ್ವಲ್ಲ ಅದನ್ನು ಒಗ್ಗರಣೆ ಕೊಟ್ಕೊಂಡು ಕಟ್ ಮಾಡಿರ್ತಕ್ಕಂಥ ಸೊಪ್ಪೇನಿದೆ ಅದನ್ನು ಕಾಳಿನ ಸಮೇತ ಹಾಕಿಬಿಡಬೇಕು. ಚೆನ್ನಾಗಿ ಕುದಿಬೇಕು. ನೋಡಿ, ಇವಾಗ ಅದು ಬೆಳ್ಳುಳ್ಳಿ ಎಲ್ಲ ಬೆಂದಿದೆ. ಇವಾಗ ಒಗ್ಗರಣೆ ಹಾಕಿದೆ ಅಲ್ವಾ, ಬೆಳ್ಳುಳ್ಳಿ ಬೆಂದಿದೆ. ಇವಾಗ ಕಾಳು ಸೊಪ್ಪನ್ನು ಮಿಕ್ಸ್ ಮಾಡಿಬಿಡೋಣ ಒಗ್ಗರಣೆ ಮೂಲಕ. ಹಾಕಿದ್ದು ನೋಡಿ, ಇವಾಗ ಹಾಕಿದೆ ಅಂದರೆ ಎಷ್ಟು ಲಿಕ್ವಿಡ್ ಇದ್ರೂ ಚೆನ್ನಾಗಿರುತ್ತೆ. ಅದು ಬರ್ತಾ ಗಟ್ಟಿ ಆಗ್ತೈತಿ. ಸೊ ಹಾಗಾಗಿ ನಮಗೆ ಅದಾಗಿದ್ಮೇಲೆ ತಣ್ಣೀರು ಹಾಕಿದರೆ ಕೆಡುತ್ತೆ ಪಲ್ಯ. ಸೊ ಹಾಗಾಗಿ ಅದಕ್ಕೆ ಕೆಳಲೆಲ್ಲ ಹಾಗೆ ನೋಡ್ಕೋಬೇಕು. ಸ್ವಲ್ಪ ಲಿಕ್ವಿಡ್ ಟೈಪ್ನೇ ಮಾಡ್ಕೊಳ್ಳಿ. ನೋಡಿ, ಇವಾಗ ಸೊಪ್ಪು ಸಹ ಹಾಕಿದ್ದೀನಿ. ಇವಾಗ ಅರ್ಶಿನದ ಪುಡಿ, ಗುರಾಳ್ ಪುಡಿ ಮತ್ತು ಬೆಲ್ಲ, ಉಪ್ಪು ಹಾಕಿದರೆ ಮುಗೀತು. ಯಾಕಂದರೆ ಹುಳಿ ಐಟಮ್ ಇರುತ್ತೆ ಸೊಪ್ಪು. ಸೊ ಹಾಗಾಗಿ ಹುಳಿ ಹಾಕೋ ಅವಶ್ಯಕತೆ ಇಲ್ಲ. ನಾನಂತೂ ಹಾಕಿಲ್ಲ. ಹಾಕೋರು ಕಮೆಂಟ್ ಮಾಡಿ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇಷ್ಟ ಆಯಿತು ಇವತ್ತಿಂದು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳಿಬಿಟ್ಟು. ಪುಂಡಿ ಸೊಪ್ಪಿನ ಪಲ್ಯ ಮಾಡೋದು ಏನು ಕಷ್ಟದ ಕೆಲಸ ಅಲ್ಲ ಸ್ನೇಹಿತರೆ. ಮೊದಲು ಸ್ವಲ್ಪ ಏನೋ ಕನ್ಫ್ಯೂಸ್ ಆಗುತ್ತೆ ಯಾವ್ಯಾವ ಕಾಳು ಅಂತ ಹೇಳಿಬಿಟ್ಟು. ಅಲಸಂದಿ ಕಾಳು, ಹೆಸರು ಕಾಳು, ಶೇಂಗಾ ಕಾಳು ಮತ್ತು ಕಡಲೆಕಾಳನ್ನು ಹಿಂದಿನ ದಿವಸನೇ ನೆನೆಸಿಡಬೇಕು. ನೆನೆಸಿಟ್ರೆ ಚೆನ್ನಾಗಾಗುತ್ತೆ ಪಲ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ತುಂಬ ಸಿಂಪಲ್ಲಾಗೂ ಮಾಡ್ಬೋದು. ಯಾರಿಗಾದರೂ ಊಟಕ್ಕೆ ಕಟ್ಕೊಂಡು ಹೋಗ್ಬೇಕು ಅಂದರೆ, ಹುಷಾರಿಲ್ದವ್ರಿಗೆ ಅಥವಾ ಪ್ರೆಗ್ನೆಂಟ್ ಇದ್ದವ್ರಿಗೆ ಬಯಕೆ ಊಟ ಅಂತಾರಲ್ವ, ಇದನ್ನು ಆಲ್ಮೋಸ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಹಾಗೆಯೇ ಇವಾಗ ನೋಡಿ, ರೊಟ್ಟಿ ಜಿಗಿಟ್ಟು ಹಾಕಿದ್ದೆ. ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡೋದೇನಿದೆ ಸರ್ಕಸ್ ಆಗುತ್ತೆ ಬೆಳಗ್ಗೆ. ನೋಡಿ, ನನ್ನ ಮಗಳಿಗೆ 3ರಿಂದ 4 ರೊಟ್ಟಿ ಮಾಡಿ ಅವಳಿಗೆ ಬಾಕ್ಸ್ ರೆಡಿ ಮಾಡಿಕೊಟ್ಟು
ನಾವು ಮುಂದಿನ ಕೆಲಸ ಮಾಡಬೇಕು. ಇಲ್ಲಾಂದರೆ ಏನು ಗೊತ್ತಾ, ಅವಳಿಗೆ ಲೇಟಾಗಿ ಹೋಗುತ್ತೆ ಪಾಪ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು, ತಿನ್ನೋಕ್ಕೂ ಆಗೋದಿಲ್ಲ ಏನಿಲ್ಲ ಅಂತ ಹೇಳಿಬಿಟ್ಟು ಅವಳಿಗೆ ಫಸ್ಟು ಒಂದು 4 ರೊಟ್ಟಿ ಮಾಡಿಬಿಡ್ತೀನಿ. 4 ರೊಟ್ಟಿ ಮಾಡಿದ್ದೆ ಅಂದರೆ ಬಾಕ್ಸಿಗೆ ಕಟ್ಕೊತಾಳೆ, ತಿಂತಾಳೆ. ಆಮೇಲೆ ಅವಳು ಸಮಾಧಾನ ಇದ್ದರೆ ನಮಗೂ ಕೆಲಸ ಮಾಡಲಿಕ್ಕೆ ಮೂಡು ಬರುತ್ತೆ. ನೋಡಿ, ರೊಟ್ಟಿ ಮಾಡೋದೇನೋ ಮಾಡ್ಬೋದು, ಮಿಕ್ಕಿದ್ದು ನನ್ನ ಮಗಳು ಕಳಿಸಿ ಆಗಿದ್ಮೇಲೆ ರೊಟ್ಟಿ ಎಲ್ಲ ಮಾಡಿ ತೆಗಿತಾ ಇದ್ದೆ. ನೋಡಿ ಇಷ್ಟಕ್ಕೆ ಅದು ಹರಡುತ್ತೆ ಅಂದರೆ ಹಿಟ್ಟು ಅದನ್ನ ತೆಗಿಯೋಕ್ಕೆ ಬೇಜಾರಾಗಿಬಿಡುತ್ತೆ. ನೋಡಿ ಇವಾಗ ಇಷ್ಟು ಗಟ್ಟಿ ಬಂದಿದೆ ಪಲ್ಯ. ಸೊ ತುಂಬ ಸಿಂಪಲ್ಲಾಗಿ ಹೆಲ್ದಿಯಾಗಿ ಮಾಡ್ತಕ್ಕಂಥ ಪುಂಡಿ ಸೊಪ್ಪಿನ ಪಲ್ಯ. ಅದನ್ನಿಷ್ಟು ಕಂಪ್ಲೀಟಾಗಿ ಕುಕ್ಕಿಂಗ್ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಪೂಜೆ ಸಹ ಆಯಿತು ನಮ್ಮ ಮನೆಯಲ್ಲಿ. ಬೆಳಗ್ಗಿನ ಪೂಜೆ ಆಯಿತು ಅಂದರೆ ಏನೋ ಒಂಥರ ಗುಡ್ ವೈಬ್ ಅಂತಲೇ ಹೇಳ್ಬೋದು. ನಮಗೆ ಮನೆಯಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಬೆಳಗ್ಗಿನ ಪೂಜೆ ಮಾಡೋದು ನೋಡಿ ನನಗೆ ಏನೋ ಒಂಥರ ಖುಷಿ ಆಗುತ್ತೆ. ಈ ಥರ ಪೂಜೆ ನೋಡಬೇಕು ಅಂದರೆ ಮನೆಯಲ್ಲಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಏನೋ ಒಂಥರ ಶಾಂತಿ, ಪೀಸ್ಫುಲ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾವು 10 ಗಂಟೆ ಏನೋ ಆಗಿತ್ತು, ತಿನ್ನಕ್ಕಂತ ಕುತ್ಕೊಂಡಿದ್ವಿ. ಆವಾಗ ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು ಪಲ್ಯ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಯಾವ ವಿಡಿಯೋ ಬೇಕು ಅನ್ನೋದನ್ನು ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.